ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಯ್ಟ್ ಲಾಸ್ ಮಾಡೋರಿಗೆ, ಜಿಮ್ಮಿಗೆ ಹೋಗೋರಿಗೆ ಹಾಗೂ ಪ್ರತಿನಿತ್ಯ ಹೆಚ್ಚು ಪ್ರೋಟೀನ್ ಬೇಕು ಎನ್ನುವವರು ಪ್ರತಿದಿನ ಈ 75 ಗ್ರಾಂ ಅಷ್ಟು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಅನ್ನು 350 ಗ್ರಾಂ ಹಾಲು ಅಥವಾ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಪ್ರೋಟೀನ್ ಸಮೃದ್ಧವಾಗಿದ್ದು ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಜೊತೆಗೆ ನಿಮ್ಮ ಫಿಟ್ನೆಸ್ ಗುರಿಗೆ ಸಹಾಯ ಮಾಡುತ್ತೆ. ತುಂಬಾ ಕಡಿಮೆ ಖರ್ಚಿನಲ್ಲಿ ಈ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಸೋಯಾ ಚಂಕ್ಸ್ 1 kg 120 ಗ್ರಾಂ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜ 340 ಗ್ರಾಂ, ಕುಂಬಳಕಾಯಿ ಬೀಜ 220 ಗ್ರಾಂ, ಚಕ್ಕೆ 25 ಗ್ರಾಂ, ಹುರ್ಗಡ್ಲೆ ಪುಡಿ ಅಥವಾ ಸತ್ತು ಪೌಡರ್ ಅಂತಾರಲ್ಲ ಅದನ್ನ 250 ಗ್ರಾಂ ತಗೊಂಡಿದ್ದೀನಿ, ಅಂದ್ರೆ 1/4 kg ಪೌಡರ್. ಕೋಕೋ ಪೌಡರ್ ಒಂದು 150 ಗ್ರಾಂ ತಗೊಂಡಿದ್ದೀನಿ. ಇದು 25 ಗ್ರಾಂ ಅಷ್ಟು ಚಕ್ಕೆ ತಗೊಂಡಿರೋದನ್ನ ಮೊದಲು ಈ ರೀತಿ ಕೈಯಿಂದ ಮುರಿದು ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಚಕ್ಕೆ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಮಸಾಲಾ ಪದಾರ್ಥಗಳಲ್ಲಿ ಒಂದು. ಇದು ಈ ಪ್ರೋಟೀನ್ ಪೌಡರ್ಗೆ ರುಚಿ ಮತ್ತೆ ಸುವಾಸನೆನ ಕೊಡುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗಳು ಹೆಚ್ಚಾಗಿ ಇರೋದ್ರಿಂದ ಸಮತೋಲನ ಆಹಾರದ ಭಾಗವಾಗಿ ಮಿತವಾಗಿ ಉಪಯೋಗಿಸ್ತಾರೆ. ಈಗ ಮಾಡೋ ವಿಧಾನ ನೋಡ್ಕೊಂಬೋಣ. ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಮೊದಲು ಕಡಲೆಕಾಯಿ ಬೀಜನ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಡಬಾರ್ದು. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಸಿಪ್ಪೆ ಎಲ್ಲ ಬೇಗ ಕಪ್ಪಗಾಗುತ್ತೆ, ಆದ್ರೆ ಕಾಳು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್, ಆರೋಗ್ಯಕರವಾದ ಕೊಬ್ಬು ಮತ್ತು ಫೈಬರ್ ಉತ್ತಮ ಪ್ರಮಾಣದಲ್ಲಿದೆ. ಇದರಿಂದ ಪ್ರೋಟೀನ್ ಪೌಡರ್ ಇನ್ನಷ್ಟು ಪೌಷ್ಟಿಕವಾಗಿರುತ್ತೆ. ನೋಡಿ, ಇದು ಆಗಿದೆ. ಈ ತರ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದೇ ಬಾಣಲಿಗೆ 220 ಗ್ರಾಂ ಅಷ್ಟು ಕುಂಬಳಕಾಯಿ ಬೀಜನ ಹಾಕೊಂತ ಇದ್ದೀನಿ. ಕುಂಬಳಕಾಯಿ ಬೀಜದಲ್ಲೂ ಸಹ ಫೈಬರ್, ಆರೋಗ್ಯಕರವಾದ ಕೊಬ್ಬು, ಪ್ರೋಟೀನ್, ಮೆಗ್ನೀಷಿಯಂ, ಜಿಂಕ್ ಮತ್ತು ಐರನ್ ನಂತಹ ಪೋಷಕಾಂಶಗಳು ಹೆಚ್ಚಾಗಿದೆ. ಇವು ಪೌಷ್ಟಿಕ ಆಹಾರದ ಒಂದು ಉತ್ತಮ ಭಾಗವಾಗಿದ್ದು ಈ ಪ್ರೋಟೀನ್ ಪೌಡರ್ ನ ಪೌಷ್ಟಿಕತೆನ ಇನ್ನು ಹೆಚ್ಚು ಮಾಡುತ್ತೆ. ನೋಡಿ, ಇದು ಆಗಿದೆ. ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ಸೋಯಾನ ಹಾಕೊಂತ ಇದ್ದೀನಿ. ಈ ರೆಸಿಪಿಯ ಮುಖ್ಯ ಪದಾರ್ಥ ಅಂದ್ರೇನೆ ಸೋಯಾ ಚಂಕ್ಸ್. ಇದರಲ್ಲಿ ಉತ್ತಮ ಪ್ರಮಾಣದ ಸಸ್ಯ ಮೂಲದ ಪ್ರೋಟೀನ್ ಇರೋದ್ರಿಂದ ಪ್ರೋಟೀನ್ ಸೇವನೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಬಯಸುವವರಿಗೆ ಇದು ಉತ್ತಮ ಆಯ್ಕೆಯಾಗಿರುತ್ತೆ. ಸ್ವಲ್ಪ ಸ್ವಲ್ಪನೇ ಸೋಯಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫುಲ್ ಎಲ್ಲ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನವಾಗಿನೇ ಮಾಡ್ಕೋಬೇಕು. ಒಂದ್ಸರಿ ಮಾಡಿಟ್ರೆ 1 ತಿಂಗಳವರೆಗೂ ಸಹ ಉಪಯೋಗಿಸ್ಕೋಬಹುದು. ಎಲ್ಲ ಪದಾರ್ಥಗಳನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಿ ಬಿಟ್ಕೊಂಡಿದ್ದೀನಿ. ಎಲ್ಲ ತಣ್ಣಗಾಗಿದೆ. ತಣ್ಣಗಾದ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಬಿಸಿ ಇರಬೇಕಾದ್ರೆ ಪುಡಿ ಮಾಡಿದ್ರೆ ತೇವಾಂಶ ಬರುತ್ತೆ ಮತ್ತು ಹೆಚ್ಚು ದಿನ ಸಂಗ್ರಹಿಸೋದಕ್ಕೆ ಆಗೋದಿಲ್ಲ. ಮೊದಲಿಗೆ ಮಿಕ್ಸಿ ಜಾರಿಗೆ ಕುಂಬಳಕಾಯಿ ಬೀಜನ ಹಾಕೊಂಡು ಪಲ್ಸ್ ಮೋಡಲ್ಲಿ ನಿಧಾನವಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿದ್ಮೇಲೆ ಈ ತರ ಜರಡಿ ಮಾಡ್ಕೊಳ್ಳೋಣ. ಈಗ ಕಡಲೆಕಾಯಿ ಬೀಜನೂ ಸಹ ಅದೇ ರೀತಿಯಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಎಲ್ಲ ಪಲ್ಸ್ ಮೋಡಲ್ಲೇ ಮಾಡ್ಕೋಬೇಕು. ಒಂದೇ ಸರಿ ಫಾಸ್ಟ್ ಆಗಿ ಗ್ರೈಂಡ್ ಮಾಡಿದ್ರೆ ಇದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಕಡಲೆಕಾಯಿ ಬೀಜನೂ ಸಹ ಜರಡಿ ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ಸಸ್ಯ ಮೂಲದ ಉತ್ತಮ ಪ್ರೋಟೀನ್ ನ ಮೂಲವಾಗಿದೆ. ಜೊತೆಗೆ ಫೈಬರ್ ಮತ್ತು ಐರನ್ ಗಳಂತಹ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದ್ದು ಸಮತೋಲನ ಆಹಾರದ ಭಾಗವಾಗಿ ಸೇವಿಸಬಹುದು. ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದಂತಹ ಸೋಯಾ ಚಂಕ್ಸ್ ಅನ್ನ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿ ಈ ತರ ಜರಡಿ ಮಾಡಿ ತೆಗೆದಿಟ್ಕೊಂತಾ ಇದ್ದೀನಿ. ಎಲ್ಲಾ ಸೋಯಾ ಚಂಕ್ಸ್ ಅನ್ನು ಸಹ ನೀಟಾಗಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದೀವಿ. ಆದ್ರೆ ಚಕ್ಕೆ ಮಾತ್ರ ಹಾಗೇನೆ ಪುಡಿ ಮಾಡ್ಕೊಂಡು ಈ ತರ ಜರಡಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿದ್ಮೇಲೆ ಉಳಿದಂತ ಪದಾರ್ಥನ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ತಿರ್ಗಾ ಒಂದ್ಸರಿ ಪುಡಿ ಮಾಡಿ ಮತ್ತೆ ಜರಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಸತ್ತು ಪೌಡರ್ ಅಂದ್ರೆ ಕಡಲೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಇದನ್ನ ಮಾಡ್ಕೊಂಡಿಲ್ಲ, ನಾನು ಪ್ಯಾಕೆಟ್ ತಂದಿರೋದ್ರಿಂದ ಅದನ್ನೇ ಬಳಸ್ಕೊತಾ ಇದ್ದೀನಿ. ಈಗ ಒಂದು ದೊಡ್ಡ ಅಗಲವಾದಂತಹ ಪಾತ್ರೆ ಒಳಗಡೆ ಪುಡಿ ಮಾಡಿದಂತಹ ಸೋಯಾ ಚಂಕ್ಸ್ ಪೌಡರ್ ಹಾಕೊತಾ ಇದ್ದೀನಿ. ಇದು 1 kg 120 ಗ್ರಾಂ ಇದೆ. ಇದಕ್ಕೆ ಜೊತೆಗೆ ಕಡಲೆಕಾಯಿ ಬೀಜದ ಪುಡಿ ಹಾಕೊಂಡಿದ್ದೀನಿ. ಹಾಗೆ ಕುಂಬಳಕಾಯಿ ಬೀಜದ ಪುಡಿ, ಕೋಕೋ ಪೌಡರ್ ಸೇರಿಸ್ಕೊತಾ ಇದ್ದೀನಿ 150 ಗ್ರಾಂ ಅಷ್ಟು. ಕೋಕೋ ಪೌಡರ್ ಸೇರಿಸೋದ್ರಿಂದ ಫ್ಲೇವರ್ಫುಲ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹುರ್ಗಡ್ಲೆ ಪುಡಿ ಅಂದ್ರೆ ಸತ್ತು ಪೌಡರ್ ಅದನ್ನು ಸಹ 1/4 kg ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪ್ರೋಟೀನ್ ಪೌಡರ್ ಅಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಆಗಲಿ ತುಂಬಾ ಕಾಸ್ಟ್ಲಿ ಐಟಮ್ಸ್ ಅನ್ನು ಯಾವುದನ್ನು ಬಳಸಿಲ್ಲ. ಕೈಗೆಟುಕುವ ಬೆಲೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ತಗೊಳ್ಳೋದು ತುಂಬಾನೇ ಕಷ್ಟ ಅನ್ಸೋರು ತುಂಬಾ ಬೆಲೆಯನ್ನು ಸಹ ಜಾಸ್ತಿ. ಈ ರೀತಿ ತಿಂಗಳಿಗೆ ಒಂದ್ಸರಿ ಒಂದು ಅರ್ಧ ಗಂಟೆ ಕಷ್ಟಪಟ್ರೆ 1 ತಿಂಗಳು ಪೂರ್ತಿ ಆರಾಮಾಗಿ ಸೇವಿಸಬಹುದು, ಹಣನೂ ಉಳಿಸಬಹುದು. ಮಾಡುವುದು ಸಹ ತುಂಬಾ ಸುಲಭ. ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡಿ ಜರಡಿ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಚೆನ್ನಾಗಿ ಎಲ್ಲ ಬೆರೆತ್ಕೋಬೇಕು. ಆ ರೀತಿ ಕೈಯಿಂದನೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಮ್ಮ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ.
ತುಂಬ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿಯೇ ಪ್ರೋಟೀನ್ ಪೌಡ್ರನ್ನು ಹೇಗೆ ಮಾಡ್ಕೋಬೋದು ಅಂತೆಲ್ಲ ನೋಡಿದ್ರಲ್ವ. ಈಗ ಅದರಿಂದ ಶೇಕ್ ಮಾಡ್ಕೊಳ್ಳೋದು ಅಥವಾ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ 75 ಗ್ರಾಮಷ್ಟು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 3 ಸ್ಕೂಪಷ್ಟು ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಿಮಗೇನಾದರೂ ಸ್ವಲ್ಪ ತಿಕ್ನೆಸ್ ಆಗಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳುನೇ ಬೇಕು ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಈ ಥರ ರುಬ್ಕೊಳ್ಳಿ. ಸ್ವೀಟ್ ಇಷ್ಟಪಡೋರಾದರೆ ಸ್ಟಿವ ಹಾಕ್ಕೊಂಡು ಕುಡಿಬಹುದು. ಇಲ್ಲ ಅಂದರೆ ಈ ರೀತಿ ಒಂದು ನಾಟಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಪಚ್ಚಬಾಳೆಹಣ್ಣನ್ನು ಒಂದು ಬಾಳೆಹಣ್ಣಿನ ಹತ್ರ ಕಟ್ ಮಾಡಿ ಹಾಕ್ಕೊಂಡು 3 ಸ್ಕೂಪಷ್ಟು ಪ್ರೋಟೀನ್ ಪೌಡ್ರನ್ನು ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅಥವಾ ಹಾಲನ್ನು ಸಹ ಹಾಕ್ಕೊಂಡು ನೀವು ಮಾಡ್ಕೋಬಹುದು. ಮತ್ತು ಸ್ಮೂತಾಗಿ ರುಬ್ಬಿ ಇದನ್ನು ಸಹ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕುಡಿಬಹುದು. ಬಾಳೆಹಣ್ಣು ಬದಲಾಗಿ ಆಪಲ್ ಸಹ ಹಾಕೋಬಹುದು. ಹಾಲಿನ ಬದಲು ನೀರನ್ನು ಸಹ ಹಾಕೋಬಹುದು. ಈ ಆರೋಗ್ಯಕರವಾದಂತಹ ಪ್ರೋಟೀನ್ ಪೌಡರ್ ನೀವು ಒಂದ್ಸರಿ ಟ್ರೈ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರಿಸಲ್ಟ್ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.